ಕಾಶ್ಮೀರದ LOC ಗಡಿ ಸಮೀಪ ಜನರ ಸ್ಥಳಾಂತರ ಮಾಡಲಾಗ್ತಾ ಇದೆ. ಸುರಕ್ಷಿತ ಸ್ಥಳಗಳಿಗೆ ಸೇನಾ ಪಡೆ ಜನರನ್ನು ಸ್ಥಳಾಂತರ ಮಾಡ್ತಾ ಇದೆ. ಇಲ್ಲಿ ಜನರ ಸುರಕ್ಷಿತ ಸ್ಥಳಾಂತರಕ್ಕೆ ಸೂಚನೆ ಕೊಟ್ಟಿದ್ದು ಕೇಂದ್ರ ಸರ್ಕಾರ. ಮನೆಗಳಿಗೆ ಬೀಗ ಹಾಕ್ಕೊಂಡು ಜನ ಖಾಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಅಂದರೆ ಯಾವುದೇ ಕಾರಣಕ್ಕೂ ಈಗ ಗಡಿಗೆ ಹತ್ತಿರ ಇದ್ದಾಗ ಇವರಿಗೆ ಸೇನೆ ಮೇಲಂತೂ ಯುದ್ಧ ಮಾಡೋಕ್ಕಾಗಲ್ಲ. ಯುದ್ಧ ಮಾಡಿದ್ರೆ ಅಲ್ಲಿ ಅವ್ರು ಸೋಲ್ತಾರೆ. ಹಾಗಾಗಿ ಜನಗಳನ್ನಾದರೂ ಸಾಯಿಸ್ಬಿಟ್ರೆ ಲೆಕ್ಕಕ್ಕೆ ಇರಲಿ, ನಾವು ಒಂದಷ್ಟು ಜನ ಸಾಯಿಸಿದ್ವಿ ಅಂತ ಬರ್ಕೊಂಡು ಇವ್ರು ಮಾಡಿಬಿಟ್ರೆ ಏನು ಗತಿ ಅಂಥೇಳಿ ಮನೆಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಗ್ರಾಮಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ. ಹಾಗಾಗಿ ಜನ ಏನು ಮಾಡ್ತಾ ಇದ್ದಾರೆ, ಮನೆಗಳನ್ನು ಖಾಲಿ ಮಾಡ್ತಾ ಇದ್ದಾರೆ. ಕೇಂದ್ರದ ಸೂಚನೆ ಕೂಡ ಇದೆ. ಸುರಕ್ಷಿತ ಸ್ಥಳಗಳಿಗೆ ಇದೀಗ ಜನ ಸ್ಥಳಾಂತರ ಆಗ್ತಾ ಇದ್ದಾರೆ. ಭಾರತದ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಕೇಂದ್ರ ಕಚೇರಿ ಧ್ವಂಸವಾಗಿದೆ. ಬಹವಾಲ್ಪುರದಲ್ಲಿದ್ದಂಥ ಸುಭಾನಲ್ಲಾ ಮಸೀದಿಯೇ ಇದರ ಕಾರಸ್ಥಾನ. ಸುಭಾನಲ್ಲಾ ಅಂತ ಮಸೀದಿ ಹೆಸರು, ಇದರ ಕಾರಸ್ಥಾನ ಯಾರ್ದು? ಜೈಷ್ ಎ ಮೊಹಮ್ಮದ್ ಅಂತ. ನೋಡಿ, ಮೊದಲು ಹೀಗಿತ್ತು, ದಾಳಿ ಆದಮೇಲೆ ಹೀಗಿದೆ ಅಂತ. ಜೈಷ್ ಎ ಮೊಹಮ್ಮದ್ನ ಕಾರಸ್ಥಾನ ಇದು, ಹೆಡ್ ಆಫೀಸ್ ಅವ್ರಿಗಿದು. ಹೀಗಿತ್ತು. ಭಾರತದ ಸೇನೆ ದೂರದಿಂದ ಆಪರೇಟ್ ಮಾಡಿರೋ ಕ್ಷಿಪಣಿಯಿಂದ ಈ ಥರ ಆಗಿದೆ ಇವಾಗ ಅಂತ. ಬಹವಾಲ್ಪುರದಲ್ಲಿದ್ದಂಥ ಸುಭಾನಲ್ಲಾ ಮಸೀದಿ ದಾಳಿಗಿಂತ ಮುಂಚೆ ಹಾಗೂ ದಾಳಿ ನಂತರ ಕಟ್ಟಡದ ವಿಡಿಯೋ ರಿಲೀಸ್ ಆಗಿದೆ. ಇದೀಗ ದಾಳಿ ಆದಮೇಲೆ ಛಿದ್ರವಾಗಿದೆ ಉಗ್ರ ಸಂಘಟನೆಯ ಈ ಕಟ್ಟಡ. ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿರತಕ್ಕಂಥ ಮರ್ಕಾಜ್ ಸುಭಾನ್ ಅಲ್ಲಾ ಮಸೀದಿ, ಈ ಕ್ಯಾಂಪ್ನಲ್ಲಿ 600 ಭಯೋತ್ಪಾದಕರು ಅಡಗಿದ್ರು ಅಂತ ಮಾಹಿತಿ ಇತ್ತು. ಇದೇ ಮಸೀದಿಯಲ್ಲಿದ್ದಂತಹ ಉಗ್ರ ಮಸೂದ್ ಮತ್ತು ಅವನ ಕುಟುಂಬದ 10 ಜನ ಇದೀಗ ಬಲಿಯಾಗಿದ್ದಾರೆ. ಮಸೂದ್ನ ಕುಟುಂಬ ಅಷ್ಟೇ, ಮಸೂದ್ ಬಲಿಯಾಗಿಲ್ಲ. ಮಸೂದ್ನ ಕುಟುಂಬದ 10 ಜನ ಇಲ್ಲಿ ಸತ್ತು ಹೋಗಿದ್ದಾರೆ. ಕುಟುಂಬದ ಸದಸ್ಯರು ಮಾತ್ರವಲ್ಲದೆ ಮಸೂದ್ನ 4 ಸಹಚರರು ಕೂಡ ಬಲಿಯಾಗಿದ್ದಾರೆ. 2019ರ ಪುಲ್ವಾಮಾ ಅಟ್ಯಾಕ್ಗೆ ಈ ಮಸೀದಿಯಲ್ಲೇ ಸಂಚು ರೆಡಿಯಾಗಿತ್ತು. ಇದೀಗ ಆ ಮಸೀದಿ ನಾಮಾವಶೇಷವಾಗಿದೆ. ಜೈಷ್ ಸಂಘಟನೆ ನಂಬರ್ 2 ನಾಯಕ ಮುಫ್ತಿ ಅಬ್ದುಲ್ ಅಶ್ರಫ್ ಅಸ್ಗರ್ ಮತ್ತೊಬ್ಬ ಉಗ್ರ ಮೌಲಾನಾ ಅಮರ್ ಕುಟುಂಬ ಕೂಡ ಇದೇ ಮಸೀದಿಯಲ್ಲಿ ವಾಸವಾಗಿತ್ತು. ಆದರೆ ಈಗ ಅವ್ರು ಯಾರೂ ಇಲ್ಲ. ಇದ್ರಂತೆ ಅಂತ ಮಾತಾಡಬೇಕಷ್ಟೇ ಇನ್ಮೇಲಲ್ಲಿ. ಈಗ ಯಾರೂ ಇಲ್ಲ ಅವರು.